మీ బిజినెస్ ఏదైనా మీ ఊర్లో ప్రమోషన్ చేయాలంటే అది సుమన్ టీవీతోనే సాధ్యం. ఇప్పుడే సంప్రదించండి. ಯಾರೋ ಕಿಡ್ನಾಪ್ ಮಾಡಿ ಆ ಮಗುವನ್ನು ಕೆಡಿಸಿ ತುಂಬ ಅಧ್ವಾನ ಮಾಡಿದ್ದಾರೆ ಸರ್. ನಮಗೆ ಒಳ್ಳೆ ನ್ಯಾಯ ಕೊಡಬೇಕು. ಈ ಮೆಚೂರ್ ಆಗಿರೋದು 7th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಿದ್ದು ಮಗು. ತುಂಬ ಅನ್ಯಾಯವಾಗಿದೆ. ನಮಗೆ ಕಾಪಾಡಬೇಕು, ರಕ್ಷಣೆ ಕೊಡಬೇಕು. ನನ್ನ ಶಾಲೆಗೆ ಎಳ್ಸೆಪಲ್ಲಿ ಶಾಲೆಯಲ್ಲಿ ನಾನು ಟೀಚರ್ ಆಗಿದ್ದೀನಿ. ಆ ಶಾಲೆಯಿಂದ ಯಾವುದೇ ರೀತಿ ತೊಂದರೆ ಕೊಟ್ಟಿಲ್ಲ ಯಾವ ಟೀಚರ್ಸೂ. ಒಳ್ಳೆ ರೀತಿಯಲ್ಲೇ ಓದ್ತಾಯಿತ್ತು ಮಗು. ಮನೆಯಿಂದ ಕರೆದು ಪ್ಲ್ಯಾನ್ ಮಾಡಿ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಸತ್ಯವಾಗಲೂ ಮಗುವನ್ನು ಓಡಿದು ಕಣ್ಣು ಗುಡ್ಡೆಗಳೆಲ್ಲ ಹೊರಗಡೆ ಬಂದಿದೆ ಸ್ವಾಮಿ. ದಯವಿಟ್ಟು ನನಗೆ ರಕ್ಷಣೆ ಮತ್ತು ಆ ಮಗುವಿಗೆ ಆತ್ಮಶಾಂತಿ ಸಿಗಲಿ ಅಂತ ಮಗುವಿಗೆ ಒಂದು ಒಳ್ಳೆ ಇದು ಕೊಡಬೇಕು ದೇವರಲ್ಲಿ ಅಂತ ಹೇಳಿಕೊಂಡು ನಾನು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಕೊನೆ ಟೈಮ್ ಮಾತಾಡಿದ್ದು ಗಾಂಧಿ ಜಯಂತಿ 8 ಗಂಟೆಗೆ ನಾನು ಮನೆ ಬಿಟ್ಟೆ. ಸರ್ವೆ ಇತ್ತು, ಸರ್ವೆ ಮಾಡೋದು. ಅದರಿಂದ ಬಿಟ್ಬಿಟ್ಟು ಅವಳು ಚೆಂಡ ಆಡಬೇಕು, ನಾನು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಇದ್ಲು. ಆದರೂ ಲಾಸ್ಟಲ್ಲಿ ಮುಖ ನೋಡಿಕೊಂಡು ಮನೆ ಸೆನ್ಸಸ್ ಮಾಡೋಕ್ಕೆ ಹೋಗ್ಬಿಟ್ಟೆ ನಾನು. 10 ಗಂಟೆಯಲ್ಲಿ ಕರ್ಕೊಂಡು ಆ ಹುಡುಗಿ ಚೈತ್ರ ಹೋಗಿದ್ದು ಅಷ್ಟೇ ನಾನು ನೋಡಿದ್ದು. ಇವಾಗ ನೋಡಿದ್ರೆ ಬಾವಿಯಲ್ಲಿ ಹೊಡೆದು ಹಾಳು ಮಾಡಿ ಅಧ್ವಾನ ಮಾಡಿದ್ದಾರೆ. ನಿಜವಾಗಲೂ ನನಗೆ ತುಂಬ ಅನ್ಯಾಯ, ದುಃಖ ಆಗ್ತಾಯಿದೆ. ನನಗೆ ತುಂಬ ಹಿಡಿಸಲಾರ್ದು ದುಃಖ ಆಗ್ತಾಯಿದೆ. ನನಗೆ BP ಇದೆ, ಶುಗರ್ ಇದೆ. ನಾನು ಹೆಂಗೆ ಮರೆಯೋದು ಮಗುವನ್ನು ಬಿಟ್ಟು? ದಯವಿಟ್ಟು ನನಗೆ ಅನುಮಾನ ಈ ಊರೆಲ್ಲ ಈ ಶತ್ರುಗಳು ಇರೋದ್ರಿಂದನೇ ಈ ರೀತಿ ಮಾಡಿದ್ದಾರೆ. ದಯವಿಟ್ಟು ನಮ್ಮ ಅನುಮಾನ ಹೆಂಗೆ ಹೇಳಲಿ ಸರ್? ನಾನು ಯಾರ ಮೇಲೆ ಹೇಳಿದ್ರು ತಿರುಗಿ ಅವ್ರು ರಿಟರ್ನ್ ಇದು ಮಾಡ್ತಾರೆ. ಗೊತ್ತಿಲ್ಲ ಸರ್, ನಾನು ಅನುಮಾನ ಬಗ್ಗೆ ನಾನು ಹೇಳೋಕ್ಕಾಗಲ್ಲ. ನಾನು ಊರವ್ರ ಮೇಲೇ ಅನುಮಾನ ಸರ್. ಊರವರೇ ಆಗಿರೋದು, ಸತ್ಯವಾಗಲೂ ಊರವರೇ ಮಾಡಿರೋದು. ಗೊತ್ತಿಲ್ಲ ಸರ್, ನಾನೇನು ಯಾರಿಗೂ ಏನು ಮಾಡಿಲ್ಲ. ನಾನು ಯಾವುದೇ ಮಗುವಿಗೆ ಒಳ್ಳೆಯ ರೀತಿಯಲ್ಲಿ ಕಲಿಸಿದ್ದೀನಿ. IAS ಆಫೀಸರ್ ಆಗಿದ್ದಾರೆ, ಲಾಯರ್ ಆಗಿದ್ದಾರೆ, ಮಕ್ಕಳು ಪೊಲೀಸರಾಗಿದ್ದಾರೆ. ನನ್ನ ಕೈಯಿಂದ ನಾನು ವಿದ್ಯೆ ಕೊಟ್ಟಿದ್ದೀನಿ ಮಕ್ಕಳಿಗೆ. ಯಾರಿಗೂ ನಾನು ಮೋಸ ಮಾಡಿಲ್ಲ. ಮನೆಯಿಂದ ಎಷ್ಟು ದೂರ ಸಿಕ್ಕಿದೆ ಬಾಡಿ? ಮನೆಯಿಂದ 2 ಕಿಲೋಮೀಟರ್ ದೂರದಲ್ಲೇ ಸಿಕ್ಕಿದೆ ಬಾಡಿ. ಎಲ್ಲ ಪೊಲೀಸರು ಕರೆಸಿ ಅದೆಲ್ಲ ತೆಗೆದು ಇಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿ ರಿಪೋರ್ಟ್ ತಗೊಳ್ಳೋಕ್ಕೆ ಬಂದಿದ್ದಾರೆ. ಇನ್ನೊಂದು ಮಗುದು ಆ ಮಗುದು ಚೈತ್ರಾಬಾಯಿ ಅಂತ ಅವ್ರ ತಾಯಿ ಸತ್ತೋಗ್ಬಿಟ್ಟು ತೀರೋಗ್ಬಿಟ್ರು ಇದ್ದರು. ಆ ಸಂದರ್ಭದಲ್ಲಿ ಆ ಮಗು ಆ ಹೆಣವನ್ನು ಎತ್ತೋಕೆ ಕೂಡ ನಾನು ಹೋಗಿದ್ದೀನಿ. ಭುಜ ಕೊಟ್ಟು ಎತ್ಕೊಂಡು ಹೋಗಿ ದಾನ ಮಾಡಿದ್ದೀನಿ. ಆ ತಾಯಿ ಆ ಮಗು ಕೂಡ 7th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಿದ್ದು. ಆದ್ದರಿಂದ ಆ ಮಗು ಕೂಡ ನಮ್ಮ ಧನ್ಯ ಜೊತೆಯಲ್ಲಿ ಬಂದು ಆ ಧನ್ಯವನ್ನು ಕರ್ಕೊಂಡು ಹೋಗಿ ಅವಳಿಗೂ ಇದೇ ರೀತಿ ಶಿಕ್ಷೆ ಮಾಡಿ ಪರಿಸ್ಥಿತಿ ಮಾಡಿ ಹೊಡೆದು ಬಾವಿಯಲ್ಲಿ ಬಿಸಾಕಿ ಹಾಳು ಮಾಡಿದ್ದಾರೆ. ಅವ್ರಿಗೂ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕು ಸರ್ಕಾರ. ನಮ್ಮನ್ನು ಆ ಮಗುವಿಗೆ ಏನಾದರೂ ಉಪಚಾರ ಕೊಡಬೇಕು ಅಂತ ತಮ್ಮ ಕಳಕಳಿಯಿಂದ ನಿಮ್ಮನ್ನು ಬೇಡ್ಕೊಳ್ತೀನಿ ಸ್ವಾಮಿ. CCTV ಇಲ್ಲ ಸರ್ ಆ ಕಡೆ. ಏನಕ್ಕಿದೆ ಸರ್ CCTVಗಳು? ಇಲ್ಲವೇ ಇಲ್ಲ ಆ ಕಡೆ. ದೂರ ಕಾಡು ಪ್ರದೇಶದಲ್ಲಿ ಕರ್ಕೊಂಡೋಗಿ ತೋಪುಗಳಲ್ಲಿ ಕರ್ಕೊಂಡೋಗಿ ಮಗುವನ್ನು ಬಳಸ್ಕೊಂಡು ಚೆನ್ನಾಗಿ ಅವರು ಈ ರೀತಿ ಅಧ್ವಾನ ಮಾಡಿದ್ದಾರೆ. ತಕ್ಕ ಶಿಕ್ಷೆ ಅಂತೂ ಕೊಡಿ, ಗಲ್ಲು ಶಿಕ್ಷೆ ಕೊಡಿ. ಸಂತೋಷ ನನಗೆ. ಸಿಕ್ಕವ್ರು ಅಂತ ಮಾಡಿದವ್ರನ್ನ ಪಾಪಿಗಳಿಗೆ ಬೀಳಲೇಬಾರ್ದು ದಯವಿಟ್ಟು. ನಾನು ಇನ್ನೊಂದು ದಿವಸ ಶಾಲೆಗೆ ಮಕ್ಕಳು ಓದ್ತಾರ ಅವರ ಹೆಣ್ಮಕ್ಳು ಓದಲ್ವೇ? ಇಂಥ ಕೃತ್ಯಗಳನ್ನು ಮಾಡ್ತಾ ಇದ್ದವ್ರಿಗೆ ಸರಿಯಾದ ಶಿಕ್ಷೆ ಕೊಡಬೇಕಂತ ನಿಮ್ಮಲ್ಲಿ ಕಳಕಳಿಯಿಂದ ಕೋಳ್ಕೊಳ್ತೀನಿ ಸರ್. ಈಗ ನೆನ್ನೆ ಸಂಜೆವರೆಗೂ ನಿಮ್ಮ ಮಗಳು ಇದ್ದಾಳೆ ಅಂತ ಅಂದ್ಕೊಂಡಿದ್ದೀರಿ ನೀವು? ನಾವು ಇದ್ದಾರೆ ನಮ್ಮ ಮಗುವನ್ನು ಹುಡುಕಿ ಕೊಡಿ ಸಾರ್ ಅಂತ ಕೇಳಿದ್ದೀನಿ ಪೊಲೀಸ್ ಸಾಹೇಬರಿಗೆ ಎಲ್ಲನೂ. ನಾನೇನು ಮಾಡಲಿ ಸಾರ್? ನನಗೆ ತುಂಬ BP ಇದೆ, ಶುಗರ್ ಇದೆ ಸರ್. ದೇವರೇ ನಮಗೆ ಕೊರಳೆಲ್ಲ ಒಣ್ಕೊಂಡು ಹೋಗ್ತಾ ಇದೆ. ಮಾತಾಡೋಕೆ ಕೂಡ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ. ನಾನು ಏನು ಮಾಡಲಿ ಸರ್? ಎಳಚೇಪಳ್ಳಿ ಗ್ರಾಮದ ಇಬ್ಬರು
ಹೆಣ್ಮಕ್ಳು 2ನೇ ತಾರೀಕು ಮಿಸ್ಸಿಂಗ್ ಆಗಿದ್ದರು. ಅದನ್ನು ನಾವು 2ನೇ ತಾರೀಕಿಗೆ ಮಿಸ್ಸಿಂಗ್ ಕಂಪ್ಲೇಂಟನ್ನು ದಾಖಲೆ ಮಾಡಿಕೊಂಡು ಅವ್ರನ್ನ ಹುಡ್ಕೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನ ನಾವು ಮಾಡಿದ್ವಿ. ಇವತ್ತು ಬೆಳಗ್ಗೆ ಊರಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿರುವ ಒಂದು ಬಾವಿಯಲ್ಲಿ ಅವರಿಬ್ಬರ ಶವ ಪತ್ತೆ ಆಗಿದೆ. 2 ಶವವನ್ನು ನಾವು ಇವಾಗ ಸದ್ಯಕ್ಕೆ ತೆಗೆದುಕೊಂಡು ಒಂದು ಶವಗಾರಿಕೆ ಕಳಿಸ್ಕೊಟ್ಟಿದ್ದೀವಿ. ಅಲ್ಲಿ PM ರಿಪೋರ್ಟ್ ಏನಂತ ಬರುತ್ತೆ ಅದರ ಮೇಲೆ ನಾವು ನಮ್ಮ ಮುಂದಿನ ಇನ್ವೆಸ್ಟಿಗೇಷನನ್ನು ಫಾಲೋಅಪ್ ಮಾಡ್ಕೊಂಡು ಹೋಗ್ತೀವಿ. ಅದ್ರ ಬಗ್ಗೆ ಎಲ್ಲ ನಮಗೆ ಡಾಕ್ಟರ್ ರಿಪೋರ್ಟಲ್ಲಿ ಎಲ್ಲ ಡೀಟೇಲ್ಸು ನಮಗೆ ಅದರಲ್ಲಿ ಗೊತ್ತಾಗುತ್ತೆ. ಬಾಡಿ ಬಿದ್ದು ಆಲ್ಮೋಸ್ಟ್ ಒಂದು 36 ಅವರ್ಸ್ ಆಗಿದೆ ನೀರಲ್ಲಿ. ಅಲ್ಲಿ ಅದು ಆಗಿರುವಂಥ ಮಾತು. ಅದು ಬಿಟ್ಟು ಬೇರೆ ಯಾವುದು ಇಂಜುರೀಸ್ ಇಲ್ಲ ಅಂತ ಪ್ರಾಥಮಿಕ ತನಿಖೆಯಲ್ಲಿ ಅದನ್ನು ಹೇಳಿದ್ದಾರೆ. ಡೀಟೇಲ್ಡ್ PM ರಿಪೋರ್ಟಲ್ಲಿ ಡಾಕ್ಟ್ರು ಏನಂತ ಹೇಳ್ತಾರೆ ಅದನ್ನು ನಾವು ಚೆಕ್ ಮಾಡಬೇಕಾಗಿದೆ. ಅಂದರೆ ಅವರು ಮಧ್ಯಾಹ್ನ ಒಂದು 12 ಗಂಟೆ ಅಷ್ಟೊತ್ತಿಗೆ ಹೋಗಿದ್ದಾರೆ, 11-12 ಗಂಟೆ ಅಷ್ಟೊತ್ತಿಗೆ ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ಅವರು 2ನೇ ತಾರೀಕು ಶಾಲೆಗೆ ಹೋಗಿ ಅಲ್ಲಿಂದ ಬಂದು ನಂತರ ಅವರು ಮಿಸ್ಸಿಂಗ್ ಆಗಿದ್ದಾರೆ ಅಂತ ಈ ಚೈತ್ರಬಾಯಿ ಮತ್ತು ಧನ್ಯಾಬಾಯಿ ಅನ್ನೋರು ಇಬ್ಬರು ಮಿಸ್ಸಿಂಗ್ ಆಗಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದರು. ಮನೆಯಿಂದ ಸುಮಾರು 1-1.5 ಕಿಲೋಮೀಟ್ರ್ ದೂರದಲ್ಲಿರುವಂಥ ಬಾವಿ ಇದು. ಅಲ್ಲಿ ಇವರಿಬ್ಬರು ಬಾಡಿ ಸಿಕ್ಕಿದೆ ನಮಗೆ. ಇಲ್ಲ, CCTVಯಲ್ಲಿ ಸದ್ಯಕ್ಕೇನು ಕಂಡು ಬಂದಿಲ್ಲ. ಚೈತ್ರಾಗ ನನ್ನ ಮಾಮ ಆಗಬೇಕು ಚೈತ್ರಾಗ. ಮಗುಗೆ ಗಾಂಧಿ ಜಯಂತಿ ಇದೆ ಅಂತ ಹೇಳ್ಬಿಟ್ಟು ಮಗು 8 ಗಂಟೆಗೆ ಹೋಯ್ತು ಮನೆಯಿಂದ ಆಚೆ. ಗಾಂಧಿ ಜಯಂತಿ ಇದೆ ಮಾಮ, ನಾವು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಯ್ತು ಮಗು. 8 ಗಂಟೆ ಹೋಗಿದ್ದು ಮಗು 12 ಗಂಟೆ ತನಕ ನನಗೇನು ನ್ಯೂಸ್ ಹೇಳಲಿಲ್ಲ. ಊರಲ್ಲಿ ಎಲ್ಲರೂ ಪ್ರಚಾರ ಮಾಡಿದ್ರು, ಮಗು ಇಲ್ಲ ಈ ಥರ ಹೋಗಿದೆ ಅಂತ ಹೇಳ್ಬಿಟ್ಟು. ಈ ಮಗು ಜೊತೆಗೆ ಧನ್ಯಾಬಾಯಿ ಮಗುನೂ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಆವತ್ತು ಸಾಯಂಕಾಲ ತನಕ ಹುಡ್ಕಲಾಡಿದ್ದೀವಿ, ಎಲ್ಲ ಕಡೆ ಸುತ್ತಿದ್ದೀವಿ, ಎಲ್ಲ ಕಡೆ ಹುಡ್ಕಲಾಡಿದ್ದೀವಿ. ಮಗು ಅಂತೂ ಸಿಕ್ಕಲಿಲ್ಲ. ಏನು ಮಾಡಬೇಕು ಅಂತ ಗೊತ್ತಾಗ್ದಿರಾ ಮತ್ತೆ 6 ಗಂಟೆಗೆ ಕಂಪ್ಲೇಂಟ್ ಕೊಡೋಕೆ ಹೋಗಿದ್ವಿ. ಮುಳಬಾಲ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಮತ್ತು ಸಾರು ಎಲ್ಲ ಬಂದು ನೋಡಿದ್ರು, ಎಲ್ಲ ಇದು ಮಾಡಿದ್ರು. 3 ದಿವಸದಿಂದ ಏನು ಮಾಡಿದ್ರು, ಎಷ್ಟು ಹುಡುಕಿದ್ರು ಮಕ್ಕಳು ಸಿಕ್ಕಲಿಲ್ಲ. ಇವತ್ತು ಬೆಳಗ್ಗೆ ಒಂದು 8 ಗಂಟೆ ಸಮಯದಲ್ಲಿ 6 ಗಂಟೆಗಲ್ಲ 8 ಗಂಟೆಗೆ ಹೋಗಿದ್ದು, ಒಂದು 6-7 ಗಂಟೆ ಥರ ಫೋನ್ ಬಂತು, ಈ ಥರ ಮಕ್ಕಳು ಇದರಲ್ಲಿ ಬಾವಿಯಲ್ಲಿ ಬಿದ್ದಿದ್ದಾರೆ ಅಂತ ಹೇಳ್ಬಿಟ್ಟು. ತಕ್ಷಣ ಹೋಗಿ ನೋಡಿದ್ರೆ ಬಾವಿಲಿದ್ದು ನಮ್ಮ ಮಕ್ಕಳೇ. ಅದು ಯಾರು ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ, ಏನರಿಂದ ಮಾಡಿದ್ರು ಅಂತ ಗೊತ್ತಾಗ್ತಾ ಇಲ್ಲ. ಅವ್ರನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು. ನನಗೆ ಅನುಮಾನ ಬರ್ತಾ ಇಲ್ಲ ಸರ್, ಅನುಮಾನ ಇಂಥ ಇದು ಅಂತ ಬರ್ತಾ ಇಲ್ಲ ನನಗೆ. ಅದು ಇದು ಗೊತ್ತಾಗ್ತಾ ಇಲ್ಲ ನನಗೆ. ಸರ್ ರಕ್ತ ಬಾಯಲ್ಲಿ ಬರ್ತಾ ಇದೆ ಸರ್, ಬಾವಿಯಲ್ಲೇ ಬರ್ತಾ ಇದೆ. ಅದು ಜಾಸ್ತಿ ಇದು ಫೋರ್ಸ್ ಮಾಡಿ ಇದು ಮಾಡಿದ್ದಾರೆ ಮಕ್ಕಳಿಗೆ, ಜಾಸ್ತಿ ರ್ಯಾಶಾಗಿ ಇದು ಮಾಡಿದ್ದಾರೆ ಮಕ್ಕಳಿಗೆ. ಅಂಥವ್ರನ್ನ ಬಿಡಬಾರ್ದು, ಮಕ್ಕಳನ್ನ ಅಂಥವ್ರನ್ನ ಇದು ಮಾಡಿದವ್ರನ್ನ ಬಿಡಬಾರ್ದು. ಬೇಕು, ನಮ್ಗೆ ನ್ಯಾಯ ಬೇಕು ಅವರಿಂದ. ತಂದೆ ಕುಡ್ಕ, ಅವನು ಎಲ್ಲಂದ್ರಲ್ಲಿ ಬಿದ್ದಿರ್ತಾನೆ. ಅವನು ತಾಯಿ ಕ್ಯಾನ್ಸರ್ ಪೇಷಂಟು, ಒಂದು 2 ವರ್ಷದಿಂದ ತೀರೋದ್ರು. ಆ ಮಕ್ಕಳಿಗೆ ಯಾರು ನೋಡೋರು ಇದ್ದಿಲ್ಲ. ಆಮೇಲೆ ಮಕ್ಕಳು ಮಾಮ ಏನು ಮಾಡೋದು ಅಂದರು. ಸರಿ ಆಯ್ತಮ್ಮ ಇಲ್ಲೇ ಓದ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳಿ ಇದು ಮಾಡಿದ್ರು. ಮತ್ತು ನನ್ನ ಹತ್ರ ಇದ್ದರು. ಈಗ ಕೆಲಸ ಆಗಿದೆ. ಅವತ್ತು 2ನೇ ತಾರೀಕು ನಿಮ್ಗೆ ಸಿಕ್ಕಿದ್ರೆ ಅವರು ಹೋಗ್ಬೇಕು? 2ನೇ ತಾರೀಕು ನನಗೆ ಹೇಳ್ತಾನೆ ಇದಕ್ಕೆ ಹೋಗ್ಬೇಕು ಅಂತ. ಗಾಂಧಿ ಜಯಂತಿ ಇದೆ ಮಾಮ, ಹೋಗ್ಬೇಕು ನಾನು ಅಂತ ಹೇಳಿದ್ರು. ಅಲ್ಲಿ ಅದು ನನಗೆ ಗೊತ್ತಿಲ್ಲ ಸರ್, ನಾನಿಲ್ಲ ಅದು. ಅದಕ್ಕೆ ನನಗೆ ಅದು ನನಗೆ ಹೇಳಿಲ್ಲ, ನನಗೆ ಗೊತ್ತಿಲ್ಲ ಅದು. ಇಲ್ಲ ಸರ್, ಸ್ಕೂಲ್ಗೆ ಹೋಗ್ತಾಯಿದ್ರು ಬರ್ತಾಯಿದ್ರು ಸರ್. ಇಲ್ಲ ಆ ಹುಡುಗಿ ಕೆಳಗಡೆ ಊರಲ್ಲಿರೋದು, ನಾವು ಮೇಲೆ ಊರಲ್ಲಿರೋದು. ಸ್ಕೂಲ್ಗೆ ಒಂದೇ ಹತ್ರ ಹೋಗೋದು, ಅವ್ರು ಅಲ್ಲೂ ಒಂದು ಹತ್ರ ಇದಾಗ್ತಾಯಿದ್ರು. ಹೌದು ಸರ್. ನನಗೆ ಅನುಮಾನ ಯಾರ ಮೇಲೂ ಬರ್ತಾಯಿಲ್ಲ ಸರ್. ನಮ್ಮ ಹೆಸರು ರಾಘವೇಂದ್ರ ಅಂತ ಹೇಳ್ಬಿಟ್ಟು. ಮಗು ಈಗ ಅನುಮಾನ ಏನಾದರೂ ಇದೆಯಾ? ಏನಾದರೂ ನಿಮ್ಗೆ ಏನು ಅನ್ನಿಸ್ತಾ ಇದೆ ಇದ್ರ ಬಗ್ಗೆ? ಯಾರೋ ಬೇಕಾದಂಗೆ ಮಾಡಿದ್ದಾರೆ ಸರ್. ಇದು ಮಾಡಿ ಜಾಸ್ತಿ ಅನ್ಯಾಯ ಆಗಿದೆ, ತುಂಬ ಅನ್ಯಾಯ ಆಗಿದೆ. ಈ ಮಕ್ಕಳು ಬಿಡಬಾರ್ದು.